ಇದರಲ್ಲಿ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ಮೊದಲಿಗೆ ಯಾವುದೇ ವಿಘ್ನಗಳು ಬಾರದೇ ರೀತಿಯಲ್ಲಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ದೇವರನ್ನ ಸ್ಮರಿಸುತ್ತಾ ಪ್ರಾರ್ಥನೆ ಗೀತೆಯನ್ನ ಹೇಳಬೇಕು ಅಂತ ಹೇಳಿ ಕುಮಾರಿ ಸುನೀತಾ ದಾಮೋದರ್ ಸಿದ್ದಿ ಮನ್ಸಿಗೇರಿ ಇವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾರೆ. ಕಳೆದ 22 ವರ್ಷಗಳಿಂದ ಮಹಿಳಾ ಸಬಲೀಕರಣ, ನೀರಿನ ಸಂರಕ್ಷಣೆ, ಶಿಕ್ಷಣಕ್ಕೆ ಪ್ರೋತ್ಸಾಹ ಮತ್ತಿತರ ಸಾಮಾಜಿಕವಾದಂಥ ಅಭಿವೃದ್ಧಿ ಚಟುವಟಿಕೆಗಳತ್ತ ಕೆಲಸವನ್ನು ನಿರ್ವಹಿಸ್ತಾ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅತ್ಯಂತ ಕುಗ್ರಾಮವಾಗಿರ್ತಕ್ಕಂಥ ಗರ್ಜಿಗಿ ಎನ್ನುವಲ್ಲಿ 2003ನೇ ಇಸ್ವಿಯಲ್ಲಿ ಈ ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡಿ ಈಗ 5 ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯನ್ನು ಹೊಂದಿ ಸುಮಾರು 8ಕ್ಕೂ ಹೆಚ್ಚು ಅಂಗಸಂಸ್ಥೆಗಳು, ಬೇರೆ ಬೇರೆ ರೈತ ಉತ್ಪಾದಕ ಕಂಪನಿಗಳು ಅಥವಾ ಸೌಹಾರ್ದ ಸಹಕಾರಿ ಸಂಘಗಳು, ಹೀಗೆ 8ಕ್ಕೂ ಹೆಚ್ಚು ಅಂಗಸಂಸ್ಥೆಗಳನ್ನು ಹೊಂದಿ ಸುಮಾರು 75ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಮ್ಮ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕೊಳ್ಳುವ ಶಕ್ತಿ ಕಡಿಮೆ ಇದೆ ಅಂಥವರನ್ನು ಗುರುತಿಸಿ ಅಥವಾ ಅಂಥ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ರೈತಾಪಿಯನ್ನ ಹೇಗೆ ಮಾಡಬೇಕು ಅಥವಾ ಕೃಷಿಯನ್ನ ಯಾವ ರೀತಿ ಉತ್ತಮವಾಗಿ ಮಾಡಬೇಕು, ನೀರಾವರಿಯನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು, ಮಹಿಳೆಯರು ಕೇವಲ ಮನೆಯಲ್ಲಿ ಅಡಿಗೆನೋ ಅಥವಾ ಮನೆ ಕಾರ್ಯಗಳನ್ನು ಮಾಡದೆ ಮಹಿಳೆ ಕೂಡ ಒಂದು ಉದ್ಯಮಶೀಲ ವ್ಯಕ್ತಿಯಾಗಿ ಹೇಗೆ ಬೆಳಿಬೇಕು. ಶಕ್ತಿ ಇಲ್ಲ ಅಂತಲ್ಲ ಅಥವಾ ಜಾಣ್ಮೆ ಇಲ್ಲ ಅಂತಲ್ಲ, ಕೌಶಲ್ಯ ಇಲ್ಲ ಅಂತಲ್ಲ, ಆದರೂ ಕೂಡ ಅವರಿಗೆ ಸಹಕಾರದ ಕೊರತೆಯಿಂದ, ಆತ್ಮವಿಶ್ವಾಸದ ಕೊರತೆಯಿಂದ, ಆರ್ಥಿಕ ತೊಂದರೆಯಿಂದ ಇವತ್ತು ಮಹಿಳಾ ಶಕ್ತಿ ಇನ್ನೂ ಕೂಡ ಯಾವ ಮಟ್ಟಕ್ಕೆ ಅದು ನಿಲ್ಬೇಕಿತ್ತು, ಎಷ್ಟು ಪ್ರೋತ್ಸಾಹ ಸಿಗಬೇಕಿತ್ತು ಮಹಿಳೆಯರಿಗೆ ಅದು ಸಿಗ್ತಾ ಇಲ್ಲ. ಅವರು ಮಾಡ್ತಾ ಇದ್ದಾರೆ, ನನ್ನ ಹತ್ರ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಮಹಿಳೆಯರಲ್ಲಿ ಬೆಳೆಸಿ ಅವರಿಗೆ ಬೇಕಾಗಿರ್ತಕ್ಕಂಥ ತರಬೇತಿ ಇರ್ಬೋದು ಅಥವಾ ಹಣಕಾಸಿನ ನೆರವನ್ನ ಇರ್ಬೋದು, ನಾಯಕತ್ವದ ಗುಣವ ಇರ್ಬೋದು, ಉದ್ಯಮಶೀಲತೆಯ ಬೆಳವಣಿಗೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಮಾರುಕಟ್ಟೆಯ ಜ್ಞಾನ ಇರ್ಬೋದು, ಇವೆಲ್ಲವನ್ನ ನಾವು ಮನುವಿಕಾಸ ಸಂಸ್ಥೆಯ ಮೂಲಕ ನಮ್ಮ ವಿವಿಧ ಅಂಗಸಂಸ್ಥೆಗಳ ಮೂಲಕ ಬೇರೆ ಬೇರೆ ಸಂಸ್ಥೆಗಳ ಸಹಾಯವನ್ನು ನೆರವನ್ನ ಪಡೆದು ಮಹಿಳೆಯರಿಗೆ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕೇವಲ ದಿನಕ್ಕೆ 50-100 ರೂಪಾಯಿ ದುಡಿತಾ ಇರ್ತಕ್ಕಂಥ ಮಹಿಳೆ ಕೇವಲ 2-3 ವರ್ಷದಲ್ಲಿ ದಿನಕ್ಕೆ 1000 ರೂಪಾಯಿ ದುಡಿಯುವಂತ ಉದಾಹರಣೆ ನಮ್ಮ ಹತ್ರ ಇದೆ. ತಿಂಗಳಿಗೆ 50 ರೂಪಾಯಿಯನ್ನು ಕ್ರೋಢೀಕರಣ ಮಾಡಲಿಕ್ಕೂ ಸಾಧ್ಯತೆ ಇದೆ ಇರ್ತಕ್ಕಂಥ ಮಹಿಳೆ ತಿಂಗಳಿಗೆ 1000 ರೂಪಾಯಿ, 2-3 ಸಾವಿರ ರೂಪಾಯಿ ಸ್ವಸಹಾಯ ಸಂಘ ಉಳಿತಾಯ ಮಾಡಿ 10 ಜನ ಮಹಿಳೆಯರು ಸೇರಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಇದೆ. ಮಹಿಳೆಯರಿಗೆ ಸುಸ್ಥಿರ ಕೃಷಿ ತರಬೇತಿಗಳಿರ್ಬೋದು, ತರಕಾರಿ ಬೆಳೆಯನ್ನ ರಾಸಾಯನಿಕ ಬಳಸದೆ ಯಾವ ರೀತಿ ಬೆಳಿಬೋದು, ಅಳಿವಿನ ಅಂಚಿನಲ್ಲಿ ಕಳೆದು ಹೋಗ್ತಾ ಇರತಕ್ಕಂಥ ಅನೇಕ ಜೀವ ವೈವಿಧ್ಯದ ತರಕಾರಿ ತಳಿಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮ ಮನುವಿಕಾಸ ಸಂಸ್ಥೆಯಿಂದ ಸಾಧ್ಯತೆ ಆಗ್ತಾ ಇದೆ. ಹಳ್ಳಿಗಳಲ್ಲಿ ಮಹಿಳೆಯರನ್ನ ಸಂಘಟಿಸಬೇಕು, ಅವರಿಂದೇ ಒಂದು ಲೀಡರ್ಶಿಪ್ ಅನ್ನ ಅಥವಾ ಅವರಲ್ಲೇ ಒಬ್ಬರ ನಾಯಕರನ್ನ ಬೆಳೆಸಬೇಕು. ಸರ್ಕಾರದ ಯೋಜನೆಗಳು ಯಾವ್ಯಾವ್ದಿದೆ ಅನ್ನೋದು ಆ ಒಬ್ಬ ಏನು ಸಮುದಾಯ ಸಂಪನ್ಮೂಲ ವ್ಯಕ್ತಿ ಅಂತ ನಾವೇನ್ ಮಾಡ್ತಾ ಇದ್ದೇವೆ ಅವ್ರ ಮುಖಾಂತರ ಮನೆಗೆ ಮಹಿಳೆಯರಿಗೆ ಕಟ್ಟ ಕಡೆಯಲ್ಲಿ ಯಾವುದೋ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂಟಿ ಮನೆಗೂ ಕೂಡ ಸರ್ಕಾರದ ಯೋಜನೆ
ಯಾರು ಜೈಲ್ ಪಟ್ಟಿಗೆ ಇಟ್ಕೊಂಡಿರ್ತಾರೆ. ಸೊ ಅವರಿಗೆ ಹೇಗೆ ಮೇಂಟೆನೆನ್ಸ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಅಥವಾ ಇವಾಗ ಹೊಸದಾಗಿ ಯಾರು ಜೈಲು ಕೃಷಿಲಿ ಇನ್ವಾಲ್ವ್ ಆಗಬೇಕು ಅಂದರೆ ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಹೇಳಿ ಗೊತ್ತಿರಲ್ಲ. ಸೊ ನಮ್ಮ ಕಡೆಯಿಂದ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಕೊಡ್ತಾ ಇದ್ದೀವಿ. ಫಸ್ಟ್ ಹರಿಶ್ಚಂದ್ರ ಭಟ್ರು ಮೇ ಬಿ ಈಸ್ ದ ಒನ್ ಆಫ್ ದ ಫೌಂಡರ್ ಫಾರ್ ದಿಸ್. ಅವ್ರ ಮುಖಾಂತರ ನಮಗೆ ಕಾನ್ಸೂರ್ ಬ್ರಾಂಚಿನಿಂದ ಈ ಒಂದು ಸಂಸ್ಥೆ ಪರಿಚಯ ಹಾಗೂ ಅವರ ಅಭಿವೃದ್ಧಿಗಳು ಹಂತ ಹಂತವಾಗಿ ಯಾವ ಥರದಲ್ಲಿ ಆಗ್ತಾ ಇದೆ ಅಂತ ಈಗಾಗಲೇ ಗಣಪತಿ ಭಟ್ರು ನಿಮಗೆ ವಿವರ ಮಾಡಿ ಹೇಳಿದ್ದಾರೆ. ಅವರಿಂದ ನಾವು ನಮ್ಮ ಕಾನ್ಸೂರಿನಲ್ಲಿ ಒಂದು 150 ಸ್ವಸಹಾಯ ಸಂಘಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಾಲವನ್ನು ಮಾಡಿ ಸ್ವಯಂ ಉದ್ಯೋಗ, ಕೃಷಿ ಚಟುವಟಿಕೆ, ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಸಾಲವನ್ನು ನೀಡಿದ್ದು. ಮನೋವಿಕಾಸ ಸಂಸ್ಥೆ ಬಹಳಷ್ಟು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಲವಾರು ಕೆಲಸಗಳ ಸಂಸ್ಥೆಗಳು ಮಾಡ್ತಾ ಬರ್ತಾ ಇದೆ. ಆದರೆ ಮಹಿಳೆಯರಿಗೆ ಸರ್ಕಾರದ ಯೋಜನೆ ಮುಗಿಸುವಂಥ ಕೆಲಸ ಬಹಳ ಮಟ್ಟದಲ್ಲಿ ಮಾಡ್ತಾ ಇದೆ. ಅದು ನಾನು ನೋಡ್ತಾ ಬಂದಿದೆ. ಗಣಪತಿ ಭಟ್ರು ಅವರು ನಮಗೆ ಕೋವಿಡ್ ಕಾಲದಿಂದ ನಮ್ಮದು ಅವ್ರಿಗೂ ಒಡನಾಟ. ಅವರು ಆವಾಗಿಂದ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಾವು ಮಹಿಳೆಯರು ಅದನ್ನು ಉಪಯೋಗ ಪಡ್ಕೋಬೇಕು. ಎಲ್ಲ ರಂಗದಲ್ಲೂ ಇವತ್ತೇ ಸ್ತ್ರೀ ಶಕ್ತಿ ಮುಂದಿದೆ. ಯುದ್ಧ ಭೂಮಿಯಲ್ಲೂ ಗನ್ನು ಹಿಡಿಯುವುದರ ಮೂಲಕ, ಪೆನ್ನಿಂದ ಗನ್ನು ಹಿಡಿಯುವುದರ ಮೂಲಕನೂ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ ಹೇಳಿ ತಾವುಗಳ ತೋರಿಸ್ಕೊಟ್ಟಿದ್ದೀರಿ. ಹಾಗೆ ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಕಾರ್ಯರೂಪ ಇನ್ನೂ ವಿಸ್ತಾರಗೊಳ್ಳಲಿ ಹಾಗೂ ಈ ಒಂದು ಸಮಾವೇಶದ ಎಲ್ಲ ಲಾಭವನ್ನು ಬಂದಂಥ ತಾಯಂದಿರು ಪಡಿಬೇಕು ಹೇಳಿ ಕೇಳ್ತಾ ಈ ಸಮಾವೇಶಕ್ಕೆ ಇನ್ನೊಮ್ಮೆ ನಾನು ಶುಭ ಕೊಡ್ತಾ ತಮ್ಮೆಲ್ಲರಿಗೂ ಶುಭ ಕೊಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆ ಅಂತ ಹೇಳಿ ಮಾತಿದೆ. ಹಾಗೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ನಮ್ಮಂಥ ನಾರಿ ಶಕ್ತಿಯರನ್ನು ಒಗ್ಗೂಡಿಸಿ ಸಮಾಜ ನಿರ್ಮಾಣವನ್ನು ಮಾಡ್ತಾ ಇರುವ ನಮ್ಮ ವೈಯಕ್ತಿಕ ಅಭಿವೃದ್ಧಿಗೆ ಹಾಗೂ ಆ ಮೂಲಕ ಸಮಾಜದ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿರುವ ನಮ್ಮ ಹೆಮ್ಮೆಯ ಸಂಸ್ಥೆ ಮನೋವಿಕಾಸಕ್ಕೆ ನಮ್ಮ ವತ್ಸಿಸಿರಿ ರೈತ ಉತ್ಪಾದಕ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವ್ರಿಗೆ ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ ಅಂತ ಮಕ್ಕಳಿಗೆ ನಾನು ಡಾನ್ಸ್ ಕಲಿಸಿ ಬರ್ತೇನೆ. ಮೊನ್ನೆ ಧಾರವಾಡದಲ್ಲಿ ಆ ಮಕ್ಕಳು ಕಾಂಪಿಟೇಷನ್ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ನನ್ನ ಮಕ್ಕಳು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮಹಿಳೆಯರಂದ್ರೆ ಯಾವುದಕ್ಕೂ ಇದು ಸಾಧ್ಯವಿಲ್ಲ ಅಂತ ನನಗೆ ಈಗ ಗೊತ್ತಾಯಿತು. ಈಗ ನಿಮಗೂ ಕೂಡ ಹೇಳ್ತಾ ಇದ್ದೇನೆ, ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮತ್ತು ಮನೋವಿಕಾಸ ಸಂಸ್ಥೆ ನಿಮ್ಮ 1000 ಜನರ ಎದುರು ಇಬ್ಬರು ಸಹೋದರಿಯರು ನಿರರ್ಗಳವಾಗಿ ಮಾತನಾಡ್ತಾರೆ ಅಂದರೆ ಅವರಲ್ಲಿ ನಾಯಕಿ ಗುಣ ಮತ್ತು ನಿರರ್ಗಳವಾದ ಮಾತನ್ನು ಕಲಿಸಿದ್ದು ಮನೋವಿಕಾಸ. ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು. ನಿಮ್ಮನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಸದೃಢಗೊಳಿಸಲಿಕ್ಕೆ ಸ್ವಸಹಾಯ ಸಂಘಗಳು, ಮನೋವಿಕಾಸ ಸಂಸ್ಥೆ ಎಲ್ಲ ಮುಂದುವರೆತಾ ಬಂದಿದೆ. ನಮ್ಮಲ್ಲಿ ಯಾರು ಆರ್ಥಿಕವಾಗಿ ನಾವು ಮುಂದಿದ್ದೀವೋ, ಸ್ತ್ರೀಯರು ಶೈಕ್ಷಣಿಕವಾಗಿ ಮುಂದೆ ಬಂದರೆ ನಮ್ಮನ್ನು ಯಾರೂ ನಿಮ್ಮನ್ನು ಹಿಂದಿಡಲಿಕ್ಕೆ ಆಗುವುದಿಲ್ಲ. ನಾನು ಯಾವುದೇ ರೀತಿ ಮನೆಯಲ್ಲಿ ಅಡುಗೆ ಬಿಟ್ಟು ಮನೆ ಬಿಟ್ಟು ಎಲ್ಲಿ ಹೊರಗಡೆ ಹೋಗೋದಲ್ಲ. ಆದರೆ ನಮ್ಮ ಮನೋವಿಕಾಸ ಸಂಸ್ಥೆಯಿಂದ ನಮ್ಮ ಮನೆ ಬಿಟ್ಟು ಹೊರಗೆ ಬಂದು ಕನ್ನಡ ಒಂದು 2 ಕನ್ನಡ ಮಾತಾಡೋ ರೀತಿ ಇದಾಗಿದೆ. ಯಾಕಂದರೆ ನನಗೆ ಒಂದು ಮುಂಚೆ ಕನ್ನಡ ಬರೋದಿಲ್ಲ ಆಗಿತ್ತು. ಇತ್ತೀನ ದಿನಗಳಲ್ಲಿ ನಾವು ಗಮನಿಸಿದಂಗೆ ನಾವು ಸುಮಾರು ಕಾರ್ಯಕ್ರಮ ಹೋಗ್ತಾ ಇರ್ತೀವಿ. ಹಣದ ಬೆನ್ನಟ್ಟು ಹೋಗ್ತಕ್ಕಂಥ ಸಂಸ್ಥೆಗಳಿದ್ದರೆ ಹಣದ ಮೂಲ ಹುಡ್ಕೊಂಡು ಹೋಗ್ತಕ್ಕಂಥ ಸಂಸ್ಥೆಗಳು ಬೇರೆ ಆಗಿ ನೋಡಿದ್ವಿ. ಅದರಲ್ಲಿ 2ನೇದಾಗಿ ನಾವು ಗಣಪತಿ ಫಿಕ್ಸನ್ನು ನೋಡ್ತಾ ಇದ್ದೀವಿ ಈ ವಿಚಾರದಲ್ಲಿ. ಯಾಕೆ ಅಂತ ಹೇಳಿದರೆ ಪ್ರತಿ ಸಂಸ್ಥೆಗಳನ್ನು ಗಮನಿಸ್ತಾ ಇರ್ತೀವಿ. ಅವರು ಸ್ವಾರ್ಥಕ್ಕಾಗಿ ಯೋಚನೆ ಮಾಡ್ತಾರೆ. ಬರೀ ನಿಸ್ವಾರ್ಥ ಸೇವೆಯಾಗಿ ಸೇವೆ ಸಲ್ಲಿಸತಕ್ಕಂಥ ಮನೋವಿಕಾಸ ಸಂಸ್ಥೆಗೆ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.
ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ನಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳಿ ತಿಳಿಸ್ಕೊಟ್ಟಿದ್ರು. ಇದು ಅವಕಾಶಗಳ ಮತ್ತೆ ನೀವು ಮಾಡಿದ ಸಾಧನೆಯನ್ನ ಹಂಚಿಕೊಂಡಿರುವಂತಹ ಅವಕಾಶ. ನನಗೆ ಇದು ಸಬಲೀಕರಣದ ಅವಶ್ಯಕತೆ ಅಥವಾ ಆ ಥರ ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿದ್ದು ನೋಡಿದ್ರೆ ಜೊತೆಗೆ ಅವರ ಹುಮ್ಮಸ್ ನೋಡ್ತಾ ಇದ್ರೆ ವೇದಿಕೆಯಲ್ಲಿ ಮಾತಾಡೋದ್ರಲ್ಲಿ ನಮಗೆ ಹೆಚ್ಚಿಗೆ ಹುಮ್ಮಸ್ ಕಂಡಿದ್ದು ಮಾಡಿರುತ್ತೆ. ಸೊ ಅದಕ್ಕೆ ಸಬಲೀಕರಣ ಅವರಿಗೆ ಅವಕಾಶಗಳ ಸರಿಯಾದ ವ್ಯವಸ್ಥೆ ಆಗಬೇಕು. ಆಡು ಮುಟ್ಟದ ಸೊಪ್ಪಿಲ್ಲ, ಮಹಿಳೆಯರು ಕಾಲಿಡದ ಕ್ಷೇತ್ರವಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ನಾವು ಮುಂದಿದ್ದೀವಿ. ಭ್ರಷ್ಟಾಚಾರವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಿದೆ ಎಂದು ಹೇಳಬಹುದು. ಜನರು ಕೂಡ ಯಾವುದೇ ಅಧಿಕಾರಿಗಳು ಹಣ ಕೇಳಿದರೂ ಕೊಡದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸುವುದರಿಂದ ಭ್ರಷ್ಟಾಚಾರ ನಿಯಂತ್ರಿಸಲು ಸಾಧ್ಯವಾಗಿದೆ ಎಂದು ನನ್ನ ಅಭಿಪ್ರಾಯ. ಒಂದೊಂದು ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತಲೇ ನಮ್ಮ ಜಾತಿ ಸ್ಥಿತಿಗತಿಗಳಿಗೆ ಅವರು ಮನವರಿಕೆ ಮಾಡಿಕೊಟ್ಟು ಈಗಾಗಲೇ ನಮ್ಮ ಡೋಂಗ್ರಿ ಅಂಬೋಲ ತಾಲೂಕು ಪಂಚಾಯತಿ ದೇಶಗಳನ್ನು ರಚಿಸಿ ಅಂತ ಹೇಳಿ ಅವರಿಗೆ ಅಭ್ಯಾಸಗಳಾಗಿದೆ. ಅದು ಸರಿಯಾಗಿ ಏನುಗಳು ಬರೀ ಕೋಳಿಗಳು ಮತ್ತೆ ಇದು ಎರೆಗೊಡ್ಡ ಕಟ್ಟಿ ಇಷ್ಟೆಲ್ಲ ನಮಗೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ.
Thank you.